ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾರಮ್ಮ ಟೆಂಪಲ್ಗೆ ಹೋಗ್ತಾ ಇದೀವಿ. ಇವತ್ತು ನಾವು ಏನ್ ಮಾಡ್ತೀವಿ, ಏನು ಎತ್ತ ಅಂತೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹಾಕ್ತೀವಿ. ಪ್ಲೀಸ್ ಎಲ್ಲರೂ ಅದನ್ನ ನೋಡಿ ಎಂಜಾಯ್ ಮಾಡಿ ಲಾಸ್ಟ್ ವರೆಗೂ, ಓಕೆನಾ? ವೆಯ್ಟ್ ನೋಡಿ ಇವ್ರನ್ನ ನೋಡಿ, ಇವರು ಸೆರಮ್ನೆಲ್ಲ ಉಪ್ಪಿಟ್ಟಕ್ಕೆ ಚೆಲ್ಬಿಟ್ಟು ಎಲ್ಲ ತೊಳ್ಕೊಂಬಂದಿದ್ದಾರೆ. ಅದೆಲ್ಲ ತೇಜಸ್ ಶಾಪಾನೆ. ಇವ್ರು ನೋಡಿ, ಇವ್ರ ಹೆಂಡ್ತಿನ ಮಿಸ್ ಮಾಡಿಕೊಂಡು ಇವ್ರ ಹೆಂಡ್ತಿನ ಕಳ್ಸ್ಕೊಡಕ್ಕೋಸ್ಕರ ಬಂದಿದ್ದಾರೆ. ನೋಡಿ ಫ್ರೆಂಡ್ಸ್, ಇವನಿಗೆ ಇದೊಂದು ತೆಗಿಯಕ್ ಆಗ್ತಾ ಇಲ್ಲ. ನೋಡಿ, ಇವ್ರ ಗಂಡನ ಬಾಕ್ಲ ಹಾಕೊಂಡಿದ್ಯಾ ಅಂತ ಕೇಳ್ತಾವ್ರೆ. ಬಾಕ್ಲ ಹಾಕೊಳ್ಳಿ ಹುಷಾರಾಗಿ. ಮಂಜಾನ ಬಾಗ್ ಮುಚ್ಕೊಂಡಿಲ್ಲ ಅಂದ್ರೆ ನೋಡಿ. ಇವ್ರು ನೋಡಿ ಫ್ರೆಂಡ್ಸ್, ಚಳಿ ಅಂತ ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲ ಒಕ್ಕೂರು ಮಾರಮ್ಮ ಟೆಂಪಲ್ಗೆ ಹೋಗ್ತಾ ಇದೀವಿ. ಅಷ್ಟೇ ನೋಡಿ, ಅಷ್ಟೇ ಆಕ್ಷನ್ ಮಾಡು. ನೀವಿಬ್ರೇ ರೊಕ್ಕ ತಗೊಂಬಂತಾರ ಇದ್ದೀರಾ? ಅಲ್ಲ ಫ್ರೆಂಡ್ಸ್ ಇದು ಗಂಗೋತ್ರಿದಲ್ಲಿ ಒಂದು ತೆಲುಗು ಸಾಂಗ್ ಇದೆ. ಹೆಂಗೆ? ಚಿಕ್ಕು 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 ಏ ಅಲ್ಲ ಮುನಿ ಏ ಬುಜ್ಜಿ ಬಜ್ಜಿ. ಯಾವ್ದಕ್ಕೆ ರೀಲ್ಸ್ ಮಾಡೋಣ? ಇದಿದೆ ಎಲ್ಲ ರೀಲ್ಸ್ ಮಾಡೋಣ ಅಂತ ಹೇಳ್ತಾರೆ ನೋಡಿ. ತಮಿಳ್ ಹಾಕೋ ಚೆನ್ನಾಗಿದೆ. ಏನೋ ತೇಜಸ್ ಮಾನಸಕ್ಕೆ ಹೆಂಗಾಡ್ತಾರೆ? ತೇಜಸ್ ನೋಡಂಡಿ ಹೆಂಗ್ ಮಾಡ್ತಾನೆ, ಎಲ್ಲ ಮುಂದೆ ಎಷ್ಟು ಇದಾಗಿ ಮಾಡ್ತಾನೆ. ಮೇಲೆ ಇರಕ್ ಹೋಗ್ತಿಲ್ಲ, ಕೆಳಗ್ ಬರಕ್ ಹೋಗ್ತಿಲ್ಲ. ಬರ್ತೀಯಾ ಕೆಳಗಡೆ? ಬರ್ತೀಯಾ? ಇಮಿಟೇಟ್ ಮಾಡು. ಹೌದಾ? ಮೀಟಿಂಗ್ ಮಾಡಿದ್ರೆ ಕಾಫಿ ಕೊಡ್ಸಲ್ವಾ ಗೌಡ್ರೆ? ಕೊಡ್ಸಲ್ವಾ? ಬರುತ್ತೆ ಇವಾಗ ನೋಡಿ. ಹಾಯ್ ಅನಿಸ್ತದ? ದುಬೈ. ಮದ್ದೂರಿಗೆ ಬಂದಿಲ್ಲ ಇನ್ನ, ಮದ್ದೂರು ಹೊಡೆ ತಿಂತಾ ಇದೀವಿ. ಕಾಫಿ, ಟೀ, ಗ್ಲಾಸ್, ಚಾಯ್. ಗೌಡ್ರೆ ಚಾಯ್ ಅಲ್ಲಿ ಕೇಳ್ರಿ. ಒಂದು ಬೆಸ್ಟ್ ಡ್ಯಾನ್ಸರ್ ಆಗಿ ನಮ್ಮ ಟೀಮಲ್ಲಿ ಅವಾರ್ಡ್ ಕೊಡ್ತಾ ಇರೋದು ಮಾನಸಕ್ಕಂಗೆ. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಮಾಡಿ ಮಾನಸಕ್ಕ ಡ್ಯಾನ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಾವು ಸರಿ ಅಂತ್ಯಾಕ್ಷರಿ ಆಡ್ತೀವಿ, ಓಕೆನಾ? ಅವ್ರ ಲೆಟರ್ ಲೆಟರ್ನ ಸ್ಟಾರ್ಟ್ ಆಗುತ್ತೆ, ಅದರಿಂದ ಸಾಂಗ್ ಹಾಡಬೇಕು. ಫಸ್ಟ್ ಮಾನಸ ಹಾಡ್ತಾರೆ, ಕೇಳಿಸ್ಕೊಳ್ಳಿ. ಮಣಿ 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 ನೆಕ್ಸ್ಟ್ ಇವ್ನು ಹಿಂಗೆ ಗೊತ್ತಾ ಫ್ರೆಂಡ್, ಯಾರಾದ್ರೂ ಮಧ್ಯೆ ಮಾತಾಡ್ತಾ ಇರ್ಲಿ, ನಂದಲ್ಲಿ ಇಡ್ಲಿ ಅಂತ ಹೋಗ್ತಾನೆ. ಅಣ್ಣ ಹಾಡಿ. ನಿಮ್ಮ ಲೆಟರ್ ಯಾವ ಲೆಟರ್ ಸ್ಟಾರ್ಟ್ ಆಗುತ್ತೆ ಅದರಿಂದ ಒಂದು ಹಾಡು. ನೈಸ್. ನಿಮ್ಮ ಹೆಸರೇನು?
ಬಯಸಿದೆ ಬಯಸಿದೆ ಪ್ರಿಯತಮನ ಸರಿ ಬಯಸಿದೆ. ಇವರಿಬ್ರು ಎಲ್ಲೋದ್ರು ಬರೀ ತಿನ್ನೋದ್ರಲ್ಲೇ ಇರ್ತಾರೆ, ಎಲ್ಲಾದ್ರೂ ತಿನ್ನೋದು. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಬರೀ ತಿನ್ನೋದೆ, ಎಲ್ಲಾದ್ರೂ ಹೋಗ್ಲಿ ತಿನ್ನೋದೆ. ವಿಶಾಲಾಕ್ಷಿಗೆ ಕಾಯಿಂದ ಆಡ್ತಾರಾ? ಇವರು ಔಟ್ ಆಗಿದ್ದಾರೆ ಗೇಮ್ ಇಂದ, ಡಿಸ್ಮಿಸ್ ಮಾಡಿದೀವಿ. ರಾಯರು ಬಂದರು ಮಾವನಿಗೆ ರಾತ್ರಿಯಾಗಿತ್ತು ಮನಸ್ಸೇ ಓ ಮನಸ್ಸೇ ನೆಕ್ಸ್ಟ್ ತೇಜು ತಮಟೆ ಟಮ 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 ತಮಟೆ ಟಮ ಟಮ. ಗೊತ್ತಾ ನಿಮ್ಮ ಹೆಸರು ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ? ಆ ಲೆಟರ್ ಇಂದ ಹಾಡ್ಬೇಕು. ಸಂತೋಷಕ್ಕೆ ಸಂತೋಷಕ್ಕೆ ಇವ್ರು ಹೆಂಗೆ ಅಂದ್ರೆ ಯಾರಾದ್ರೂ ಏನಾದ್ರು ಮಾಡ್ತಾರೆ ಅಂದ್ರೆ ಅದನ್ನ ಇವ್ರು ಮಾಡಲ್ಲ, ಯಾರು ಮಾಡಿಲ್ಲ ಅಂದ್ರೆ ಅದನ್ನ ಮಾಡ್ತಾರೆ ಅಂತ ವ್ಯಕ್ತಿ ಇವರು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಇವಾಗ ನಾನು ಮನಸಕ್ಕ ಒಂದು ಹಾಡು ಹೇಳ್ತಾ ಇದ್ದೀನಿ ನಿಮಗೋಸ್ಕರ. ಹೇಳಿ ಮನಸಕ್ಕ. ವಿಶಾಲಮ್ಮ ನಿನ್ನ ಗಂಡ ಯಾರಮ್ಮ ಸತೀಶ ಅಂದರೆ ನಿನ್ನ ಪಕ್ಕದಲ್ಲಿ ನಗುವಮ್ಮ ಸತೀಶ ಎಂದರೆ ನಿನ್ನ ಪಕ್ಕದಲ್ಲಿ ಸರಿ ಆಡಿಷನ್ ಎಲ್ಲ ನಡೀತಿದ್ರೆ ಮನಸಕ್ಕ ನಾವು ಕರ್ಕೊಂಡು ಎಲ್ಲ ವ್ಯೂ ನೋಡ್ಕೊ ಬನ್ನಿ. ಹೌದಲ್ಲ? ನೋಡಿ ಇವರು ರೀಲ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಏನ್ ಮಾಡಕ್ಕ ಡ್ಯಾನ್ಸ್? ಇವಳು ನೋಡಿ ಅಲ್ಲಿ ಮೇಲೆ ಇರಕ್ಕೂ ಆಯ್ತಾ ಇಲ್ಲ, ಕೆಳಗ್ ಬರಕ್ಕೂ ಆಯ್ತಾ ಇಲ್ಲ. ಇವಳು ರೋಡ್ನ ನೋಡಕ್ ಆಯ್ತಾ ಇಲ್ಲ ನಮ್ಮ ಕೈಲಿ. ಬರ್ತಾ ಕೆಳಗಡೆ. ನಾನು ಇವಾಗ ನಾವೆಲ್ಲ ಟ್ರೈನಲ್ಲಿ ಮಾಡೋ ರೀಲ್ಸ್ನ ನಾನು ಇವಾಗ ಶಾರ್ಟ್ಸ್ನ ಹಾಕ್ತೀನಿ, ಎಲ್ಲರೂ ನೋಡ್ಕೊ ಬನ್ನಿ. ಚೆನ್ನಾಗಿದ್ರೆ ಲೈಕ್ ಕಮೆಂಟ್ ಮಾಡಿ. ಆಡೋ ಸೇವಂತಿದೆ ಇರೋ ನೀವಾ? ನೋಡಿ ನೋಡಿ ಈ ತರ ರೀಲ್ಸ್ ಮಾಡುವಂದ್ರೆ ನೋಡಿ ಅಜ್ಜಿ ಬೈತಾ ಇದ್ದಾರೆ. ಹುಡುಗಿ ಕಪ್ಪ ಬೀಳ್ಪ ಕೇಳಜ್ಜಿ. ಏನಪ್ಪ ಹುಡುಗಿ ಕಪ್ಪೋ ಬಿಳುಪ? ಹಸ್ರಗೌಳೆ. ನೀವೆಲ್ಲಿಂದ ಬಂದಿದ್ದೀರಿ? ಅಂಡರ್ವರ್ಲ್ಡ್ ಅಂಡರ್ ಗ್ರೌಂಡ್ ಲೇಡೀಸ್ ರೂಮ್ ಇಂದ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದರ್. ಬೆಂಗಳೂರಿಂದನಾ? ನಿಮ್ ಹೆಸರು? ನ್ಯಾನ್ಸಿ ನೈಟಿಂಗೇಲ್. ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್. ಕೆಂಪಿ ಕೋಣನ್ ಕುಂಟೆ. ಹಾಯ್ ಫ್ರೆಂಡ್ಸ್, ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾನು ತೇಜಸ್ ಎಲ್ಲ ಬ್ಯಾಕ್ ಸೀಟ್ ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆ. ನಾವು ಚಿಕ್ಕವಳಿದ್ದಾಗ ಈ ಥರ ಎಲ್ಲ ಈ ಕಡೆ ಆಟೋದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಿದ್ದು. ಬಿಟ್ಟರೆ ತಂದ್ರೆ ದೇವಸ್ಥಾನ ಬರ್ತಾರೆ ಆಟೋದಲ್ಲಿ ಈ ಥರ ಹೇಗೆ ಅನಿಸುತ್ತೆ ಬುಜ್ಜಿ? ಚೆನ್ನಾಗಿದೆಯಾ? ಒಂಥರ ಹಳ್ಳಿ ಬಂದರೆ ಹಳ್ಳಿ ವಾತಾವರಣಕ್ಕೆ ಎಲ್ಲ ತುಂಬ ಖುಷಿ ಆಗುತ್ತೆ. ಲೈಫ್ ಸಿಟಿಯಲ್ಲಿ ಬೇಕು, ಸಿಟಿಯಲ್ಲಿ ಇರೋರಿಗೆ ಹಳ್ಳಿ ಲೈಫ್ ಒಂಥರ ತುಂಬ ಪೀಸ್ಫುಲ್ ಅಂದರೆ ಸ್ಟ್ರೆಸ್ಸಿಂದ ದೇವಸ್ಥಾನ ನಾವಿವಾಗ ರೀಚ್ ಆದ್ವಿ ಟೆಂಪಲ್ ಹತ್ರ. ಇದೇ ಆರ್ತಿ ಕೂಡ ಟೆಂಪಲ್ ನೋಡಿ.
ಈ ಟೆಂಪಲ್ ಫೇಮಸ್ ಅಂದರೆ ತಡೆ ಎಲ್ಲ ಹೊಡಿತಾರೆ, ಏನಾದರೂ ಕೆಟ್ಟದ್ದು ಮಾಟ ಮಂತ್ರ ಏನಾದರೂ ಆಗಿದ್ರೆ ಎಲ್ಲ ಹೋಗುತ್ತೆ. ನೋಡ್ಕೊಂಡು ಮುಂದೆ ಇನ್ನೊಂದು ಗೊತ್ತಿಲ್ಲಲ್ಲ. ಇದೆ ಆರ್ತಿ ಕೂಡ ಟೆಂಪಲ್, ತುಂಬ ಶಕ್ತಿ ದೇವತೆ. ಇದು ಏನಾದರೂ ವಿಶ್ ಮಾಡಿಕೊಂಡು ಅಲ್ಲಿ ಹಾಕಿದ್ರೆ ಆಗುತ್ತೆ. ಫಾರ್ಮಾಲಿಟೀಸ್. ಅದು ನೋಡೋದು ಬಾಲ ಅಲಾಡ್ಸೈತೆ. ನಿಮ್ಗೈತೆ ನನ್ನ ಮಕ್ಕಳ ಯಾರಾದರೂ ಎಡ್ಕೊಂಡು ಹೋಗಿ ನಮ್ಗೆ ನಾಯಿನ. ಅದು ನೋಡು ಬಾಲ. ಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಇವಾಗ ಹೋಗ್ತಾ ಇದ್ದೀವಿ ಚಿಕನ್ ಮಾಡೋಕ್ಕೆ. ಚಿಕನಲ್ಲಿ ಏನೇನು ಮಾಡಿರೋದು ಪಕ್ಕ? ಚಿಕನಲ್ಲಿ ಚಿಕನ್ ಕಬಾಬ್, ಬಿರಿಯಾನಿ, ಚಿಕನ್ ಫ್ರೈ ಎಲ್ಲ ಮಾಡೋದನ್ನ ರೆಸಿಪಿ ಸಮೇತ ಈ ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅಲ್ಲೇ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಕ್ಲೋಸ್ ಆಗಿದೆ. ಈ ಕೋಳಿಗಳಿಗೆಲ್ಲ ಇವತ್ತು ಕೋಳಿಯೇ ಕಳ್ಳ ಕೋಳಿಯೇ ಕೋಳಿಯೇ ಇವರು ತುಂಬ ಶಾಂತ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ, ಶಾಂತ ವ್ಯಕ್ತಿಗಳು. ಓಕೆ ಬೇಗ ಕ್ಲೀನ್ ಮಾಡಿಸ್ಕೊ ಬನ್ನಿ. ನಾವಿಷ್ಟು ಜನ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಜೊತೆ ವೆಜಿಟೇರಿಯನ್, ಇವರೊಬ್ರು ವೆಜಿಟೇರಿಯನ್ ಬಂದಿದ್ದಾರೆ. ಇವರು ಕೊಯ್ದ್ಬಿಟ್ಟು ತಲೆ ಕೊಯ್ತಾ ಇದ್ದೇವು ದೇವ್ರಿಗೆ ತಲೆ ತೊಳೆ. ಇವರು ಕನ್ನಡನೇ ಬರಲ್ಲ, MNCಗೆ ಹೋಗಿ ಕನ್ನಡನ ಇಂಗ್ಲೀಷ್ ಮಾಡಿದ್ದಾರೆ, ಇಂಗ್ಲೀಷ್ನ ಕನ್ನಡ ಮಾಡೋರೆ. ಇವರು ನಾನ್ ವೆಜಿಟೇರಿಯನ್ ಆಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ಡೈಲಿ ಅಲ್ಲ, ವಾರಕ್ಕೆ ಅಟ್ಲೀಸ್ಟ್ ಒಂದು 3-4 ಡೇಸ್ ಆದ್ರೂ ನಾನ್ ವೆಜ್ ಮಾಡ್ತಿದ್ದೆ. ಬಟ್ ಇವಾಗ ಮಾಡಲ್ಲ, ತಿನ್ನಲ್ಲ, ಓನ್ಲಿ ಪ್ಯೂರ್ ವೆಜ್. ನಾವು ಗೌಡ್ರಾಗೆ ವಾರದಲ್ಲಿ ಒಂದ್ಸಲಿ ಮಾಡೋದೇ ಕಷ್ಟ. ಇವರು ವೆಜಿಟೇರಿಯನ್ ಆಗಿ ನಾನ್ ವೆಜ್ ಆಗಿದ್ದಿದ್ರೆ ವಾರದಲ್ಲಿ 3 ಆಗಿದ್ದಿದ್ರೆ ಅದಕ್ಕೆ ದೇವ್ರು ನಾನ್ ವೆಜಿಟೇರಿಯನ್ ಮಾಡಿದ್ದಾರೆ. ವೆಜಿಟೇರಿಯನ್ ಮಾಡಿದ್ದಾರೆ ಅಷ್ಟೇ. ಇವ್ರ ಮನೆಯಲ್ಲಂತೂ ಯಾವಾಗ ಬಿರಿಯಾನಿ ಮಾಡ್ತಿದ್ದೆ, ಯಾವಾಗ ನಮ್ಮಲ್ಲಿ ವಾರಕ್ಕೆ ಒಂದು 2-3 ಚಿಕನ್, ಮಟನ್, ಪಲಾವ್, ಗೀ ರೈಸು ಎಲ್ಲ ಮಾಡ್ತಾ ಇರ್ತೀನಿ ನಾನು. ಸರಿ, ನೀವು ಯಾವ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ? ಮನುಷ್ಯ ತಿಂದಿದ್ದಾರೆ ಆ್ಯಕ್ಚುಲಿ, ಅವನೇ ಕೇಳಬೇಕು ಯಾವುದೇ ಚೆನ್ನಾಗಿ ಮಾಡ್ತೀನಿ ಅಂತ. ನಾನು ಎಲ್ಲನೂ ತಿಂದಿಲ್ವಲ್ಲ. ನಿಮ್ಗೆ ಗೊತ್ತಿರುತ್ತಲ್ವಾ ನೀವು ಯಾವ ಅಡುಗೆ ಚೆನ್ನಾಗಿ ಮಾಡಿರ್ತೀರ ಅಂತ? ಸಾಂಬಾರು ಒಂದು ಬಿಟ್ಟರೆ ಇನ್ನು ಟಿಫನ್ ಐಟಮ್ಸ್ ಚೆನ್ನಾಗಿ ಮಾಡ್ತೀನಿ. ಸಾಂಬಾರು ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ ನನಗೆ. ಯಾವ ಸಾಂಬಾರು ಚೆನ್ನಾಗಿ ಮಾಡ್ತೀರಾ? ಯಾವ ಸಾಂಬಾರು ಅಷ್ಟು ಚೆನ್ನಾಗಿ ಬರೋಲ್ಲ. ನನ್ನ ಮಂಚನ ಇವ್ರ ಹಸ್ಬೆಂಡ್ ಹೇಳ್ತಾರೆ, ನನ್ನ ಮಂಜಣ್ಣ, ನಾನೇನಾದರೂ ಮಾನಸಕ ಮಾಡೋ ಅಡುಗೆ ತಿಂದರೆ ಹೋಟೆಲ್ಗೆ ಹೋಗಲ್ವಂತೆ ನಾವು, ಮಾನಸಕ ಮಾಡಲೇ ಇರಲಿಲ್ಲ. ಟಿಫನ್ ಐಟಮ್ಸ್ ಚೆನ್ನಾಗಿ ಮಾಡ್ತೀನಿ, ಬಟ್ ಸಾಂಬಾರು ನಂಗೆ ಅಷ್ಟು ಮಾಡೋಕ್ಕೆ ಬರಲ್ಲ. ಮುದ್ದೆ ಸಾಂಬಾರು ಅಷ್ಟು ಮಾಡೋಕ್ಕೆ ಬರೋಲ್ಲ ನನಗೆ, ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ. ಒಂದ್ಸಲಿ ಕಿಚನ್ ವ್ಲಾಗ್ ಮಾಡಿಸ್ತೀನಿ, ಮಾನಸಕ ಹೋಮ್ ಟೂರ್ ಮಾಡಿಸಿ ಕಿಚನ್ ವ್ಲಾಗ್ ಮಾಡಿಸ್ತೀನಿ. ಅವಾಗ ಯಾವ ಡಿಶ್ ಚೆನ್ನಾಗಿ ಮಾಡ್ತಾರೆ ಅವ್ರ ಕಿಚನಲ್ಲಿ, ಅವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಇವಾಗ ನಾವು ಚಿಕನ್ ಮಾಡುವ ವಿಧಾನಕ್ಕೆ ಇಳಿದಿದ್ದೀವಿ. ಮಾಡಿಬಿಟ್ಟು ಚಿಕನ್ ಹೇಗಿದೆ ಹೆಂಗಿದೆ ಎಲ್ಲ ಹೇಳೋಣ. ನಾವೇನೋ ತಿನ್ನಕ್ಕೆ ಬಂದಿರೋ ಥರ ಫೀಲ್ ಆಗ್ತಾ ಇದೆ ನನಗೆ. ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ. ಇದಕ್ಕೆ ಬಂದಿದ್ದೀವಿ. ಅವಳು ಅದಕ್ಕೆ ಬಂದವಳೆ, ಚೆನ್ನಾಗಿ ತಿಂತಾಳೆ, ಚೆನ್ನಾಗಿ ಚಿಕನ್ ಇವತ್ತು ತಿಂತಾಳೆ. ಎಲ್ಲ ವ್ಲಾಗ್ಸ್ ಚೆನ್ನಾಗಿತ್ತಲ್ಲ, ನೋಡ್ಕೊ ಬನ್ನಿ. ಗಸಗಸೆ ಏನೇನಿಗಿದೆಲ್ಲ ರೆಸಿಪೀಸ್? ಟೊಮ್ಯಾಟೊ, ಮಲಾಂಟಿ, ಪೆಪ್ಪರ್ ಪೌಡರ್, ಚಿಕನ್ ಪೌಡರ್ ಫ್ರೈ ಮಾಡ್ತಾ ಇರಿ ಸಣ್ಣ ಏನು ಅವ್ರ ವೈಫ್ನೇ ಬೈತಾ ಇದ್ದಾರೆ. ರೋಸಿ ರೇಮಂಡ್ ಅವ್ರ ಅಮ್ಮ ನ್ಯಾನ್ಸಿ ನೈಟಿಂಗೇಲ್.
ಓಕೆ ಓಕೆ ಕುಕ್ಕೆಲ್ಲ ಮಾಡಿ ಊಟ ಮಾಡೋ ಟೈಮಿಗೆ ಬರ್ತೀವಿ ವಾಪಸ್. ಇವ್ರೇನೋ ಅಂದ್ರು, ಏನು ಕೊಡಿಸ್ತೀರಾ? ಅಜ್ಜಿರಾನ ನೀರಾನ ಯಾರವರು ಇವರು ಆಯ್ ಮಾಡಿ ಅವ್ರಿಗೆ ಯಾರು ಹೇಳಿದ್ರೆ ಮಾತ್ರ ಹೇಳಿ ಆಯ್ ಮಾಡಿ ಹಿಂಗೆ ಇವರು ನಿಮ್ಮೂರು ಇವ್ರೂರು ಚನ್ನಪಟ್ಟಣದವರೆಲ್ಲ ನೋಡ್ತಿರ್ತೀರಲ್ಲ ಫ್ರೆಂಡ್ಸ್. ಹಾ, ನೀರ ಕುಡಿಸ್ತಾರಂತೆ. ನೀರ ಕುಡಿಸ್ಬಿಟ್ಟು ಎಲ್ಲಾರು ಮಲಗಿಸ್ಬಿಡ್ತಾರಂತೆ. ಇವ್ರು ನಮ್ಮನ್ನ ಕೇಳ್ತಾವ್ರೆ, ಹೆಂಗಸ್ರನ್ನ ಕರ್ಕೊಂಡು ಹೋಗ್ತೀರಾ ನೀವು ಅಂತ. ಅದೆಲ್ಲ ಟಾಸ್ಕ್ ಇರೋದು. ನೀವು ನಮ್ಗೆಲ್ಲ ಕುಡಿಸ್ಬಿಟ್ಟು ನೀವು ನಮ್ಮನ್ನ ಕರ್ಕೊಂಡು ಹೋಗ್ತೀರಾ ಅನ್ನೋದೇ ಕ್ವಶನು. ನೋಡಿ ಇವರೇ ಚನ್ನಪಟ್ಟಣದ ಕಿಂಗ್. ಬಿರಿಯಾನಿ ಚೆನ್ನಾಗಿದೆ. ಮಾಲಾ ಆಂಟಿ ಮಾಡಿರೋದು. ನೀನು ಒಬ್ಬೊಬ್ಬರೇ ಮಾಡೋದಿದೆಯಾ? ಫ್ರೆಂಡ್ಸ್, ಇವ್ರ ಅಮ್ಮ ಮಗಳು ಎಲ್ಲಾದ್ರೂ ಹೋದ್ರೆ ಬರೀ ಇದೆ. ಓಯ್ ನೋಡಿ ನೋಡಿ, ಒಂದೇ ಒಂದು ಗಸಗಸೆಗೆ ಎಷ್ಟು ಫೋಟೋ ವಿಡಿಯೋ ತೆಗಿತೀವಿ. This is not nice. ಹಾಯ್ ಫ್ರೆಂಡ್ಸ್, ನಾವು ವಿಡಿಯೋ ಎಲ್ಲ ಮುಗಿಸಿ ಬೆಂಗಳೂರು ಕಡೆ ಹೋಗ್ತಾಯಿದ್ದೀವಿ. ಟ್ರೈನ್ ಬಂದ ತಕ್ಷಣ ಹತ್ಕೊಂಡು ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.